ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನದು ಸುಂದ್ರಿ ಅವ್ರು ಏನು ಮಾಡಿಬಿಟ್ರು, ಫೈನಲಿ ಶ್ರೇಷ್ಠ ಅಪ್ಪ ಅಮ್ಮ ಹಾಜರಾಗೇ ಬಿಟ್ರು. ಆ ಕಡೆ ತಿರುಗಿ ಬಿದ್ದೇ ಬಿಟ್ಲು ಭಾಗ್ಯ. ಆಗಿದ್ರೆ ಆಗಿದ್ದೇನು, ತಾಂಡವ್ ಏನು ಮಾಡ್ಬೋದು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವಾಗ ತಾಂಡವ್ಗೆ ವಿಷಯ ಗೊತ್ತಾಯಿತು ತನ್ನ ಮಗ ತನ್ನ ಹತ್ರ ಸುಳ್ಳು ಹೇಳ್ತಾನೆ ಅಂತ, ಇಡೀ ಮನೆಯೇ ರಣರಂಗ ಮಾಡಿ ಯುದ್ಧ ಭೂಮಿ ಮಾಡಿಬಿಡ್ತಾರೆ. ಈ ಕಡೆ ತನ್ಮಯ್ಗೆ ಎರ್ರ ಬಿರ್ರಿ ಚಚ್ಚಿ, ಈ ಕಡೆ ಭಾಗ್ಯಾಗೂ ಕೂಡ ನಾಲಾಯಕಮ್ಮ ಅಂತ ಹೇಳ್ತಾರೆ. ಅದರ ನಡುವೆ ಕುಸುಮ ಅವರು ಮಗಂಗೆ ನಾವು ಕೂಡ ನಾಲಾಯಕೆ ಅಲ್ವಾ, ಮೊಮ್ಮಗಂಗೆ ಸರಿಯಾಗಿ ಬೆಳೆಸದೇ ಇರುವ ಅಜ್ಜಿ, ನಾನು ಕೂಡ ಅದನ್ನೇ ಹೇಳಬೇಕಾಗತ್ತಲ್ವ ನೀನು, ಯಾಕಂದರೆ ತನ್ಮಯ ರೀತಿ ಸುಳ್ಳು ಹೇಳಿದಾನೆ ಅನ್ನೋದು ಭಾಗ್ಯಗಿಂತ ಮುಂಚೆ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಆನಂತರ ಧರ್ಮ ಅಂಕಲ್ ನನಗೂ ಗೊತ್ತಿತ್ತು, ಸುನಂದ್ ಅವ್ರು ನನಗೂ ಗೊತ್ತಿತ್ತು, ಪೂಜಾ ನಾನೇ ಇದಕ್ಕೆ ಸೂತ್ರಧಾರಿ ಎಲ್ಲ ಕೂಡ ಹೇಳ್ತಾರೆ, ತನ್ವಿ ಕೂಡ ಗೊತ್ತಿತ್ತು ಅಂತದಾಗೆ ತಾಂಡವ್ಗೆ ಶಾಕ್ ಆಗುತ್ತೆ. ಅವತ್ತೇ ನಮಗೆ ತನ್ಮಯ್ ನಾಟಕ ಮಾಡ್ದ ಅಂತ ಗೊತ್ತಿತ್ತು, ಭಾಗ್ಯಗೆ ಇವತ್ತು ಗೊತ್ತಾಗಿರಬಹುದು, ಆದರೆ ನಮ್ಗೆ ಅವತ್ತೇ ಗೊತ್ತಿತ್ತು ಅಂತಾರೆ. ಜೊತೆಗೆ ಅವನೇನು ತಪ್ಪು ಮಾಡಿಲ್ಲ ಅಲ್ವಾ, ಅವನು ಈ ರೀತಿ ಸುಳ್ಳು ಹೇಳಿದಾನೆ ಅಂದರೆ ಅದರಿಂದ ಇರೋದು ಕೆಟ್ಟ ಉದ್ದೇಶ ಅಲ್ಲ, ನೀನು ಹೇಳ್ದಾಗೆ ಕಳ್ಳ ಸುಳ್ಳ ಕ್ರೂರಿ ಅಂತೂ ಆಗೋದಿಲ್ಲ. ಯಾಕಂದರೆ ತನ್ನ ಅಪ್ಪ ಅಮ್ಮ ದೂರ ಆಗಬಾರ್ದು, ನನ್ನ ಅಪ್ಪ ಅಮ್ಮ ಒಟ್ಟಿಗೆ ಇರಬೇಕು, ನಾವು ಕೂಡ ಜೊತೆಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಮಗು ಸುಳ್ಳು ಹೇಳಿದೆ. ಆ ಮಗು ಯಾಕೆ ಸುಳ್ಳು ಹೇಳಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಾತಾಡು ತಾಂಡವ್ ಅಂದಾಗ, ನಿಮ್ಗದೆಲ್ಲ ಸರಿ ಇರ್ಬೋದು, ಆದರೆ ತಂದೆ ಆಗಿರೋ ನನಗೆ ಅದ್ಯಾವುದು ಕೂಡ ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ನೀವು ಎಲ್ಲರೂ ಕೂಡ ಇಲ್ಲೇ ಇದ್ದೀರಾ, ಮಕ್ಕಳು ಕೂಡ ಇಲ್ಲೇ ಇದ್ದಾರೆ, ಇವ್ರಿಗೋಸ್ಕರ ನಾನು ಸುಮ್ಮನಿದ್ದೆ. ನಿಮ್ಮನ್ನು ನಾನು ಎಷ್ಟು ಪ್ರೀತಿ ಮಾಡಿದೆ, ಆದರೆ ನಿಮಗೆ ಅಪ್ಪಂಗಿಂತ ಅಮ್ಮನೇ ಜಾಸ್ತಿ ಆದರು. ಅಮ್ಮ ಮನೆಗೆ ಬರಬೇಕು ಅಂತ ನನ್ನ ಹತ್ರ ಸುಳ್ಳು ನಾಟಕ ಮಾಡಿದ್ರಿ, ಅದರ ಅರ್ಥ ಅಪ್ಪನಿಗೆ ಬೆಲೆನೇ ಇಲ್ಲ ಅಲ್ವಾ ನಿಮ್ಮ ಹತ್ರ. ಅಂದಮೇಲೆ ನಾನು ಯಾಕೆ ಸುಮ್ಮನೆ ಇರಬೇಕು? ಇಷ್ಟು ದಿನ ಮಕ್ಳಿಗೋಸ್ಕರ ಹೋಲ್ಡ್ ಮಾಡಿದಂಥ ಡಿವೋರ್ಸ್ ಮ್ಯಾಟರ್ನ ನಾನು ಮತ್ತೆ ವಾಪಸ್ ತೆಗಿತಾ ಇದ್ದೀನಿ, ಮತ್ತೆ ಭಾಗ್ಯಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ, ನಾನು ಭಾಗ್ಯ ಸಪ್ರೇಟ್ ಆಗ್ತಾ ಇದ್ವಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಭಾಗ್ಯ ಎಲ್ಲಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ, ಅದು ಯಾವುದಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಕುಸುಮವ್ರು ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ? ನೀನು ಹೇಳ್ದೆ ಮಾತ್ರಕ್ಕೆ ನಾನು ಸುಮ್ಮನಿರೋನಲ್ಲ, ಇನ್ನು ಮುಂದೆ ನಾನು ಹೇಳೋ ಮಾತು ಕೂಡ ನಡಿಬೇಕು ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇನ್ನು ಈ ಡಿವೋರ್ಸ್ ಮ್ಯಾಟರ್ನ ಹಿಂದೆ ತಗೊಳ್ಳೋ ಮಾತೇ ಇಲ್ಲ. ನೋಡಿ ಅತ್ತೆ, ಇಷ್ಟು ದಿನ ಏನಾಯ್ತು ಅದಕ್ಕೆ ತೃಪ್ತಿ ಪಡ್ಕೊಳ್ಳಿ, ನೀನು ಮುಂದೆ ಯಾವುದು ಕೂಡ ಅಂದ್ಕೊಂಡಾಗೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಮಕ್ಳುಗಳು ಬೇಡ ಅಪ್ಪ ಅಂತ ಹೇಳ್ತಿದ್ದಾಗೆ ತಾಂಡವ್ ಕೋಪ ಬಂದಿದೆ, ಮಕ್ಕಳನ್ನ ಹೋಗಿ ರೂಮಲ್ಲಿ ಕೊಡಾಕ್ಬಿಡ್ತಾನೆ. ಇದೇನು ಮಾಡ್ತಿದ್ಯಾ, ಮಕ್ಳ ಹತ್ರ ಈ ರೀತಿ ನಡ್ಕೊಳ್ಳೋದ ಅಂದಾಗ ಮಕ್ಳ ಬಗ್ಗೆ ಕಾಳಜಿ ಇರೋದಕ್ಕೆ ಅವ್ರ ಅಮ್ಮನ ಅವನಿಂದ ದೂರ ಮಾಡ್ತಿರೋದು. ಸುಳ್ಳು ಕಲ್ತು ಅವನು ದೊಡ್ಡ ಸುಳ್ಳುಗಾರ ಆಗಲಿ ಅಂತಾನ ಈ ಭಾಗ್ಯ ಈ ಮನೆಯಿಂದ ಆಚೆ ಹೋಗಬೇಕು ಅಂದಾಗ ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ವಿ ಅಲ್ವಾ ತಾಂಡವ್ ಅಂತ ಅಪ್ಪ ಅಮ್ಮ ಹೇಳೋದಕ್ಕೆ. ನೋಡಿ, ಈ ಮನೇಲಿ ಯಜಮಾನ ನಾನು, ದುಡಿತಿರೋ ನಾನು, ಅಂದಮೇಲೆ ನನ್ನ ಮಾತು ಕೂಡ ಇನ್ನು ಮುಂದೆ ನಡಿಬೇಕಾಗತ್ತೆ. ಇನ್ನು ಮುಂದೆ ಏನೇ ಇದ್ರು ನಾನು ಹೇಳ್ದಾಗೆ ಆಗೋದು. ನನ್ಗೆ ಯಾರು ಹೇಳ್ತೀನೋ ಅವ್ರು ಮಾತ್ರ ಈ ಮನೇಲಿ ಇರ್ತಾರೆ, ನಾನು ಬೇಡ ಅನ್ನೋರು ಯಾರು ಕೂಡ ಈ ಮನೇಲಿ ಇರೋದಿಲ್ಲ. ನಿಮ್ಮ ಕೆಲಸ ಏನೇ ಇದ್ರು ತಿನ್ಕೊಂಡು ಇರೋದೇ ಹೊರತು ಇದನ್ನೆಲ್ಲ ಜಬರ್ದಸ್ತ್ ಮಾಡ್ಕೊಂಡು ಕೇಳೋಕಲ್ಲ ಅಂತ ಹೇಳಿ ಮೊಕ್ಕು ಹೊಡೆದಾಗೆ ಬಾರಿಸ್ಬಿಡ್ತಾನೆ ಅಪ್ಪ ಅಮ್ಮಂಗೂ ಕೂಡ. ತಾಂಡವ್ ಇದರಿಂದ ಭಾಗ್ಯಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಈ ಕಡೆ ನಿನ್ನನ್ನು ನಾನು ಈ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ತಾಂಡವ್ ಹೇಳ್ತಿದ್ರ, ಈ ಕಡೆ ಹೇಗೆ ಅಂತಂದ್ರೆ ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳಿ ಕಿಟ್ಟನ್ನು ತೊಗೊಂಡು ಬೀರಲ್ಲಿರೋ ಬಟ್ಟೆ, ಒಂದಷ್ಟು ಚಿನ್ನ, ಒಡವೆ, ದುಡ್ಡು ಎಲ್ಲನೂ ಹಾಕಿ ತೊಗೊಂಡು ಬಂದು ಬ್ಯಾಗನ್ನು ಹಸ್ತು ಹೋಗ್ತಾರೋ. ನನಗೂ ನಿನ್ನ ಬಗ್ಗೆ ಒಂದು ಸ್ವಲ್ಪ ಕನ್ಸರ್ನ್ ಇದೆ, ಹಾಗಾಗಿ ಬರಿಗೈಲಿ ಕಳಿಸ್ತಿಲ್ಲ, ನೀನು ಒಂದಷ್ಟು ಕಂತೆ ದುಡ್ಡು, ಬಟ್ಟೆ, ಒಡವೆ ಕೊಟ್ಟೆ ಕಳಿಸ್ತಾ ಇದ್ದೀನಿ, ಹೋಗ್ತಾ ಇರು ಮನೆಯಿಂದ ಆಚೆ ಅಂತಾರೆ. ಆ ಕಡೆ ಸುಂದ್ರಿ ಅವರಂತೂ ಹಾದಿ ಬಿದ್ದಿ ರಂಪ ಮಾಡಿ, ಬನ್ನಿ ನೋಡಿ ನನ್ನ ಮಗನ ಹೆಂಡತಿ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾಳೆ, ಹೊಟ್ಟೆಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ಉಣ್ಣೋಕ್ಕೂ ಏನು ಕೊಡ್ತಾ ಇಲ್ಲ ಅಂತ ಅಷ್ಟು ಶ್ರೇಷ್ಠ ಬಂದು ಏನು ಮಾತಾಡ್ತಿದ್ಯಾ ಸುಂದ್ರಿ ನೀನು ಅಂತದಾಗೆ ನೋಡಿದ್ರ, ಹೆಸರಿದ್ದು ಹೇಗೆ ಕರೀತಿದ್ದಾಳೆ ನನ್ನ ಅಂತ, ನನ್ನನ್ನು ಚೆನ್ನಾಗಿ ನೋಡ್ಕೋತಿಲ್ಲ, ಉಡ್ದು ಬಡ್ದು ಬೈದು ಆಚೆ ಕಳಿಸ್ತಾಳೆ ಅಂತ ಹೇಳ್ತಿದ್ದಾರೆ. ಏನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ವಾ ಅಂದಾಗ, ಯಾರು ಹೇಳಿದ್ದು ಇವಳ ನತ್ತೆ ಅಂತ, ಇವಳ ನತ್ತೆನೂ ಅಲ್ಲ ಏನೂ ಅಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಸುಂದ್ರಿ ಅವರು ನೋಡಿ ಫೋಟೋನ, ಎಂಗೇಜ್ಮೆಂಟ್ ಫೋಟೋ ನನ್ನ ಮಗದು ಅಂತದಾಗೆ, ಸುಮ್ಮನೆ ವಿನಾಕಾರಣ ಆಟ ಆಡಬೇಡ ಸುಂದ್ರಿ, ನಿಂದು ಏನೂ ಕೂಡ ಈ ಗಿಮಿಕ್ಕೆಲ್ಲ ನಾನು ಬಗೋದಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಗಡೆ ಹೋಗ್ತಾ ಇರುವ ಅಂತದಾಗೆ ಈ ಕಡೆ ಕಪ್ಪಾಳಕ್ಕೆ ತೆಗೆದು ಬಾರಿಸ್ತಾರೆ. ರಪ್ಪ ಏನಿದು ಶ್ರೇಷ್ಠ ಕೆನ್ನಾಗಿ ಆ ಕಡೆ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ಬಾರಿಸ್ತಿದ್ದಾರೆ ಕೆಲಸದವ್ರು. ಸುಂದ್ರಿ ಕಳ್ಳಿ ಕೂಡ ಬಿಡ್ತಿಲ್ಲ, ಹಾಗಿದ್ರೆ ಮತ್ಯಾರಪ್ಪ ಬಾರಿಸಿದ್ರು ಅಂದರೆ ಅವ್ರ ಅಪ್ಪ ಅಮ್ಮ, ಅಪ್ಪನೇ ಕೆನ್ನಾಗಿ ಬಾರಿಸಿದ್ದಾಗಿದೆ. ಏನಿದು ಶ್ರೇಷ್ಠ ಅಂತದಾಗೆ ಈ ಕಡೆ ನೋಡಿ, ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ಲು ನಿಮ್ಮ ಮಗಳು ಅಂತದಾಗೆ, ಏನದು ಈ ರೀತಿಯೆಲ್ಲ ಮಾಡೋದಾ ಅಂತ ಅಮ್ಮ ಕೇಳ್ತಿದ್ದಾರೆ. ಜೊತೆಗೆ ನೀವೆಲ್ಲ ಜೊತೆಲೇ ಇದ್ರ ಅಂದಾಗ, ಹೌದು ನಾವೆಲ್ಲ ತರುಣ್ ನಾವೆಲ್ಲ ಜೊತೆಲೇ ಇದ್ವಿ ಅಂತದಾಗೆ ಅಪ್ಪ ಅಮ್ಮಂಗೆ ಶಾಕ್ ಆಗ್ತದೆ. ನಂತರ ಈ ಕಡೆ ಹೊರಡ್ತಾರೋ, ಕೋರ್ಟಿಂದ ನೋಟಿಸ್ ಬರುತ್ತೆ, ನೋಟಿಸ್ಗೆ ಸಿಗ್ನೇಚರ್ ಮಾಡುವ ಅಂದಾಗ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಡಿವೋರ್ಸ್ ಕೊಡೋದಿಲ್ಲ, ಏನು ಮಾಡ್ಕೋತೀರಾ ಅಂದಾಗ, ಏನು ಮಾಡ್ಕೋತೀನ ಅಂದಾಗ ಈ ಕಡೆ ನೋಡ್ತಾರೆ, ನಾನು ಡಿವೋರ್ಸ್ ಕೊಟ್ಟರೆ ತಾನೆ ಅಂತ ಹೇಳಿ ತಗೊಂಡೋಗಿ ಬ್ಯಾಗ್ನ ಎತ್ಕೊಂಡು ರೂಮ್ಗೆ ಹೋಗ್ತಿದ್ರೆ, ಏನು
ಏನು ಮಾಡ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂದಾಗ ಎಲ್ಲಿಗೆ ಹೋಗ್ತಿದ್ದಾರ, ಒಳಗಡೆ ಹೋಗ್ತಿದ್ದೀನಿ, ಹೀಗೆ ಮನೆಯಿಂದ ಆಚೆ ಕಳಿಸ್ತೀರಾ ನೋಡ್ತೀನಿ, ನಾನು ಡಿವೋರ್ಸ್ ಕೊಟ್ರೆ ತಾನೆ ಅಂದಾಗ ಕೋರ್ಟ್ಗೆ ಹೋಗ್ತೀನಿ ಅಂತ ಕೋರ್ಟಲ್ಲೇ ನಾನು ಭೇಟಿ ಮಾಡ್ತೀನಿ, ಕೋರ್ಟಲ್ಲೇ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹೋಗೋದಿಲ್ಲ ಅಂತ ಹೇಳಿ ಈ ಕಡೆ ಮುಖಾಮುಖಿಯಾಗಿ ತಿರುಗಿಟ್ಟು ಕೊಡ್ತಿರೋ ಭಾಗ್ಯನ ಕಂಡು ಹಾಗೆ ನಿಬ್ಬೆರಗಾಗಿ ಸುಸ್ತಾಗ್ತಿದ್ದಾರೆ ತಾಂಡವ್. ಈ ಕಡೆ ನೀನು ಹೋದ್ರೂ ಕೂಡ ನಾವು ಬಿಡುವುದಿಲ್ಲ ಭಾಗ್ಯ ಅಂತ ಅತ್ತಿ ಮಾವ ಹೇಳ್ತಿದ್ದಾರೆ. ಫೈನಲಿ ರೆಬಲ್ ಭಾಗ್ಯನ ನೋಡಿ ಶಾಕ್ ಆಗಿದ್ದಾನೆ ತಾಂಡವ್ ಅಂತ ಹೇಳ್ಬಹುದು. ನಂತರ ಈ ಕಡೆ ಭಾಗ್ಯ ಯಾವ ಧೈರ್ಯದ ಮೇಲೆ ಹೇಳ್ತಿದ್ಯಾ ಅಂದಾಗ ತಾಳಿ ತೋರಿಸಿ ಇದೇ ಧೈರ್ಯದ ಮೇಲೆ ಹೇಳ್ತಿದ್ದೀನಿ ಅತ್ತೆ ಮಾವ ನನ್ನ ಮಕ್ಳ ಧೈರ್ಯದ ಮೇಲೆ ಹೇಳ್ತಿದ್ದೀನಿ ಅಂತ ಮಕ್ಳುಗಳಿಗೂ ಹೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪ ಅಮ್ಮ ದೂರ ಆಗಲ್ಲ, ನನಗೆಲ್ಲೂ ಹೋಗಲ್ಲ, ನಿಮ್ಮ ಅಪ್ಪನ ವಿರುದ್ಧವಾಗಿ ನಿಂತ್ಕೋಬೇಕು ಅಂದರೆ ನಿಂತ್ಕೋತೀನಿ ಅಂತ ಮಕ್ಳನ್ನ ಕರ್ಕೊಂಡು ಬರ್ತಾರೆ. ಈ ಕಡೆ ತಾಂಡವಂತೂ ಬೇರೆ ಅಪ್ಪ ಅಮ್ಮನ ಮೇಲೆ ರೇಗೆ ನಿಮ್ಮ ಅಹಂಕಾರಕ್ಕೆ ನನ್ನ ಜೀವನ ಬಲಿ ಆಗೋಯ್ತು, ಇಷ್ಟ ಇಲ್ದಿರೋ ಭಾಗ್ಯನ ನನ್ನನ್ನು ಕಟ್ಟಿಬಿಟ್ಟು ನನ್ನ ಜೀವನ ಬರ್ಬಾದ್ ಮಾಡಿಬಿಟ್ರಿ ಅಂತ ಹೇಳಿ ಅಮ್ಮನ ಮೇಲೆ ಆರೋಪಗಳ ಸುರಿಮಳನೆ ಗೈತಿದ್ದಾನೆ. ಈ ಕಡೆ ಭಾಗ್ಯ ಬಂದಿದೆ ಮಕ್ಕಳನ್ನ ಕರ್ಕೊಂಡು ನಾನು ಹೋದರೆ ತಾನೇ ಈ ಮನೆಯಿಂದ, ನೀವು ನಾನು ಆಡೋ ಮಾತುಗಳನ್ನ ಜಸ್ಟ್ ಕೇಳಿಸ್ಕೋಬೇಕು ಅಷ್ಟೇ, ಇನ್ನು ಯಾವುದೇ ಮಾತನ್ನು ನೀವು ಆಡೋದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತಿದ್ದಾರೆ. ಹಾಗಾದರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿದಾನೆ ಮರಿಬೇಡಿ.